ಹೇ ಗೈಸ್, ಒಂದು ಎಪಿಸೋಡಲ್ಲಿ ಹೀರೋನು ಹೀರೋಯಿನ್ಗೆ ರಿಂಗ್ ಇಸ್ಕೊಟ್ಟಿರ್ತಾನೆ. ಆಗ ಅವ್ರ ಫ್ರೆಂಡ್ಸ್ ಮುಂದೆ ಎಲ್ಲರ ಮುಂದೆನೂ ಇವಳಿಗೆ ನನ್ನ ಮೇಲೆ ಫೀಲಿಂಗ್ಸ್ ಇದೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿರ್ತಾನೆ ರಿಜೆಕ್ಟ್ ಮಾಡಿ. ಇದನ್ನೆಲ್ಲನೂ ಹೀರೋಯಿನ್ ಮನೆಗೆ ಹೋದ್ಮೇಲೆ ಮುನ್ಸ್ಕೊಂಡಿರ್ತಾಳೆ. ಆಗ ಅವಳು ಅಂತಾಳೆ, ನೀವೇಂತಕ್ಕೆ ಎಲ್ಲರ ಮುಂದೆ ನನಗೆ ಮಾತ್ರ ಫೀಲಿಂಗ್ಸ್ ಇದೆ ಅಂತ ಹೇಳಿದ್ರಿ, ನಿಮಗೂ ನನ್ನ ಮೇಲೆ ಫೀಲಿಂಗ್ಸ್ ಇದೆಯಲ್ಲ ಅಂತ ಹೇಳಿರ್ತಾಳೆ. ಅಲ್ಲಿಗೆ ಒಂದು ಎಪಿಸೋಡ್ ಮುಗ್ದಿತ್ತು. ಅದೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಅವರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸರಿ, ಬನ್ನಿ ಎಪಿಸೋಡ್ ಒಳಗೆ ಹೋಗೋಣ. ಎಪಿಸೋಡ್ ಸ್ಟಾರ್ಟಿಂಗ್ ಸೀನಲ್ಲಿ ಹೀರೋಯಿನ್ ರೆಡಿ ಆಗ್ತಿರ್ತಾಳೆ. ಅದನ್ನು ನೋಡಿ ಹೀರೋನು ಕೇಳ್ತಾನೆ, ಏಂತಕ್ಕೆ ಇಷ್ಟು ಬೇಗ ರೆಡಿ ಆಗ್ತಿದ್ಯಾ ಅಂತ ಅವಳನ್ನ ನೋಡಿ ಕೇಳಿದಾಗ ಅವಳಂತಾಳೆ, ಈ ರೀತಿ ನಂದು ಹಳೆ ಅಪಾರ್ಟ್ಮೆಂಟ್ನ ನಾನು ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳ್ತಾಳೆ. ಕಟ್ ಮಾಡಿದ್ರೆ ಅವಳು ಹಳೆ ಅಪಾರ್ಟ್ಮೆಂಟ್ಗೆ ಹೋಗ್ತಾಳೆ. ಹೋಗಿ ಆ ಮನೇನ ಸುತ್ತಮುತ್ತಲೆಲ್ಲ ನೋಡ್ತಿರ್ತಾಳೆ. ಇಷ್ಟು ದಿವಸ ನಾನು ಈ ಮನೇಲೇ ಇದ್ದೆ, ಈ ಮನೆ ಎಷ್ಟು ದೊಡ್ಡದಾಗೈತೆ ಅಲ್ವಾ, ಎಷ್ಟು ದಿವಸ ನಾನು ಈ ಮನೇಲಿದ್ದೆ, ಮೆಮರಿಗೋಸ್ಕರ ನಾನು ಈ ಮನೇನ ವೀಡಿಯೋ ಮಾಡ್ಕೊಳ್ಳೋದ ಅಂತ ಅವಳು ಆ ಅಪಾರ್ಟ್ಮೆಂಟ್ನ ಅವಳಿರೋ ಫ್ಲೋರು ಮನೆ ಎಲ್ಲನೂ ವೀಡಿಯೋ ಮಾಡ್ಕೊಳ್ತಾಳೆ. ಹಾಗೆ ಈ ಕಡೆ ನೋಡಿದ್ರೆ ಹೀರೋನ ತೋರಿಸ್ತಾರೆ. ಹೀರೋ ಸಲೂನ್ಗೆ ಹೋಗಿರ್ತಾನೆ. ಸಲೂನಲ್ಲಿ ಇರಬೇಕಾದಾಗ ಅವ್ನ ಫೋನಿಗೆ ಒಂದು ಮೆಸೇಜ್ ಬಂದಿರುತ್ತೆ. ಅವ್ರ ಅಮ್ಮನೇ ಮೆಸೇಜ್ನ ಕಳಿಸಿರ್ತಾರೆ. ಅವನು ಅದನ್ನು ನೋಡಿ ಒಂಥರ ಫೀಲ್ ಮಾಡ್ತಿರ್ತಾನೆ. ಅದೇ ಟೈಮ್ಗೆ ಮತ್ತೆ ಇನ್ನೊಂದು ಮೆಸೇಜ್ ಬರುತ್ತೆ. ಅವನು ಏನಪ್ಪ ಅಂತ ಮತ್ತೆ ಓಪನ್ ಮಾಡಿ ನೋಡಿದ್ರೆ ಹೀರೋಯಿನ್ ಈ ರೀತಿ ಒಂದು ಪೋಸ್ಟ್ ಮಾಡೋಳೆ ಅಂತ, ಸ್ಟೋರಿ ಪೋಸ್ಟ್ ಮಾಡೋಳೆ ಅಂತ ನೋಡಿದ ತಕ್ಷಣವೇ ಅವನಿಗೆ ಗಾಬರಿ ಆಗ್ತಿರುತ್ತೆ. ಅಲ್ಲಿರೋರ ಹತ್ರ ಒಂದು ನಿಮಿಷ ನಾನು ಬರ್ತೀನಿ ಇರಿ ಅಂತ ಅದನ್ನೆಲ್ಲನೂ ಕೊಟ್ಬಿಟ್ಟು ಅಲ್ಲಿಂದ ಓಡೋಗ್ತಾನೆ. ಹಾಗೆ ಈ ಕಡೆ ನೋಡಿದ್ರೆ ಹೀರೋಯಿನ್ ಯಾರಿಗೋಸ್ಕರನೋ ವೆಯ್ಟ್ ಮಾಡ್ತಿರ್ತಾಳೆ. ಹೋಗಿ ಡೋರ್ ಓಪನ್ ಮಾಡಿ ನೋಡಿದ್ರೆ ಹೀರೋ ಬಂದಿರ್ತಾನೆ. ಅವನ ನೋಡಿ ಕೇಳ್ತಾಳೆ, ಏನಾದರೂ ಆಯಿತಾ ಅಂತ ಅವನ ನೋಡಿ ಕೇಳಿದಾಗ ಅವನಂತಾನೆ, ಅವ್ನ ಫೋನ್ನ ತೋರಿಸಿ ಏಂತಕ್ಕೆ ಇದನ್ನು ಅಪ್ಲೋಡ್ ಮಾಡಿದೆ ಅಂತ ಅವಳನ್ನ ನೋಡಿ ಕೇಳಿದಾಗ ಅವಳಂತಾಳೆ, ಎಷ್ಟು ದಿವಸ ನಾನು ಈ ಮನೇಲೇ ಇದ್ನಲ್ಲ, ಅದಕ್ಕೆ ಮೆಮರಿಗೋಸ್ಕರ ನಾನು ವೀಡಿಯೋನ ಮಾಡಿದೆ ಅಂತ ಅವಳು ಹೇಳ್ತಾಳೆ. ಅದನ್ನು ನೋಡಿ ಹೀರೋ, ಇದರಿಂದ ನಿಮ್ಗೆ ಎಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ, ನನಗಂತೂ ಎಷ್ಟು ಭಯ ಆಗ್ತಿತ್ತು, ಅದಕ್ಕೆ ನಾನು ಬೇಗ ಓಡಿ ಬಂದೆ ಅಂತ ಹೇಳಿದಾಗ ಅವಳು, ನಾನಂತೂ ನಿಮ್ಮ ಜೊತೆಗೆ ಇದ್ದೀನಲ್ವ, ನಿಮ್ಮ ಮನೇಲೇ ಇದ್ದೀನಲ್ವ ಅಂತ ಹೇಳಿದಾಗ ಅವನು, ಇದರಿಂದ ಪ್ರಾಬ್ಲಮ್ ಆಗುತ್ತೆ, ಇದರಿಂದ ನಿನಗೇನಾದರೂ ತೊಂದರೆ ಆದರೆ ನನಗೆ ಭಯ ಜಾಸ್ತಿ ಆಗೋದು, ನೀನಂತೂ ಇದನ್ನು ಯಾವುದನ್ನು ಸೋಷಲ್ ಮೀಡಿಯಾದಲ್ಲೆಲ್ಲ ಪೋಸ್ಟ್ ಮಾಡಬೇಡ ಅಂತ ಅವಳ ಹತ್ರ ಹೇಳಿದಾಗ ಅವಳಿಗಂತೂ ನಗು ಬರ್ತಿರುತ್ತೆ. ವಾವ್, ನನ್ನ ಗಂಡಿಗೆ ನನ್ನ ಮೇಲೆ ಎಷ್ಟು ಚಿಂತೆ, ನನ್ನ ಮೇಲೆ ಎಷ್ಟು ಕೇರ್ ಪಡ್ತಾನೆ ಅಂತ ಅವನ ನೋಡಿ ನಗ್ತಾಳೆ. ಆಗ ಅವನ ಹತ್ರನೂ ಹೇಳ್ತಾಳೆ. ಆಗ ಅವನ ಅಂತಾನೆ, ಯಾಕಂದರೆ ನೀನು ನೋಡೋಕೆ ತುಂಬ ಕ್ಯೂಟಾಗಿದ್ದೆ, ನನ್ನ ಹೆಂಡ್ತಿನ ನೋಡಿ ನಾನೇ ಚಿಂತೆ ಪಡಬೇಕು ಅಂತ ಹೇಳಿ ಅವಳಿಗೆ ಹಾಗೆ ಕಿಸ್ ಮಾಡ್ತಾನೆ. ಅವಳು ಕ್ಯೂಟಾಗಿರೋದೇ ಇವನಿಗೆ ಸ್ವಲ್ಪ ತುಂಬ ಭಯ ಆಗ್ತಿರುತ್ತೆ, ಯಾರಾದರೂ ಪಟಾಯಿಸ್ಕೊಬಿಡ್ತಾರಂತ. ಹಾಗೆ ಈ ಕಡೆ ನೋಡಿದ್ರೆ ಅವ್ರು ನೈಟ್ ಮನೆಗೆ ಬಂದಾಗ ಅವಳಂತೂ ಹೀರೋ ಬಂದಿದ್ದ ತಕ್ಷಣವೇ ಹೋಗಿ ಹೀರೋನ ಹಗ್ ಮಾಡ್ಕೊಳ್ತಾಳೆ. ಆಗ ಹೀರೋ ಗೊತ್ತಾಗುತ್ತೆ ಇವಳು ಬೇಕು ಬೇಕಂತಾನೆ ಮಾಡ್ತಾಳೆ ಅಂದ್ಬಿಟ್ಟು, ಹ್ಞೂ ಸರಿ ಆಯಿತು, ಗುಡ್ ನೈಟ್ ಕಂದ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾನೆ. ಅವಳೀಗ ಇವನು ಬೇಕು ಬೇಕಂತಾನೆ ಮಾಡ್ತಾನಂತ ಅಂದ್ಕೊಂಡು ಅವಳು ಹೋಗಿ ಅವ್ನ ಶರ್ಟ್ನ ಎಳಿತಾಳೆ. ಅವನು ಬೇಕು ಬೇಕಂತಾನೆ ಮಾಡ್ತಾನೆ. ಆಗ ಅವಳು ಅಂತಾಳೆ, ಏನ್ರಿ ನೀವು, ನಾನು ಸಪ್ರೇಟಾಗಿ ಮಲಗ್ತೀನಿ, ನೀವು ಸಪ್ರೇಟಾಗಿ ಮಲಗ್ತೀರಾ, ಹಾಗೆ ಹೇಗಲ್ಲ ಅಂದಾಗ ಅವ್ನು, ನೀನೇನು ನನ್ನ ಇನ್ವೈಟ್ ಮಾಡ್ತಿದ್ದೀಯಾ ಅಂತ ಅವಳನ್ನ ನೋಡಿ ಕೇಳ್ತಾಳೆ. ಆ ರೀತಿ ಎಲ್ಲ ಏನಿಲ್ಲ, ಕೋಲ್ಡಾಗಿ ಐತಲ್ವ ಅಂತ ಹಾಗೆ ಹೀಗೆಲ್ಲ ಅಂತಾಳೆ. ಆಗ ಹೀರೋನು ಸಡನ್ನಾಗಿ ಅವಳನ್ನ ಹಗ್ ಮಾಡ್ಕೊಳ್ತಾನೆ. ನೆಕ್ಸ್ಟ್ ಡೇನೂ ಆಗುತ್ತೆ. ಹೀರೋಯಿನ್ ಕೆಲ್ಸಕ್ಕೆಲ್ಲ ರೆಡಿ ಆಗ್ತಿರ್ತಾಳೆ. ಆ ಟೈಮಲ್ಲಿ ಹೀರೋನು ಬಂದಾಗ ನಾನು ಇವತ್ತು ಬೇಗ ಹೋಗಬೇಕು ಅಂತ ಅಲ್ಲಿಂದ ಹೋಗ್ತಾಳೆ. ನೋಡಿದ್ರೆ ಅವಳು ಟ್ಯಾಗ್ ಎಲ್ಲನೂ ಮರ್ತೋಗಿರ್ತಾಳೆ, ಬಟ್ಟೆ ಟ್ಯಾಗು, ಅದನ್ನೆಲ್ಲನೂ ತೆಗೆದು, ಈಗ ನೀನು ಕೆಲ್ಸಕ್ಕೆ ಹೊರಡು ಅಂತ ಅವಳನ್ನ ನೋಡಿ ಹೇಳ್ತಾನೆ. ಅವಳು ಸರಿ ಆಯಿತು ಬೇಗ ಬೇಗ ಅಂತ ಅಲ್ಲಿಂದ ಹೋಗ್ತಾಳೆ. ಆ ಟ್ಯಾಗ್ನೆಲ್ಲನೂ ನೋಡ್ತಾನೆ. ಈ ಕಡೆ ನೋಡಿದ್ರೆ ಹೀರೋನು ಕೆಲ್ಸಕ್ಕೆ ಬಂದಮೇಲೆ ಅದ್ರ ಬಗ್ಗೆನೇ ಯೋಚಿಸ್ತಾನೆ. ಅವಳ ಬಟ್ಟೆ ರೇಟೇ ಅಷ್ಟೊಂದು ಕಾಸ್ಟ್ಲಿ ಇದೆ, ಹಾಗೆ ಈಗೆಲ್ಲ ಯೋಚಿಸ್ತಿರ್ಬೇಕಾದಾಗ ಹೀರೋಯಿನ್ ಅದೇ ಟೈಮ್ಗೆ ಬರ್ತಾಳೆ. ಅವನಂತೂ ಅದನ್ನೇ ಯೋಚಿಸ್ತಿರ್ತಾನೆ ಅವ್ರ ಫ್ರೆಂಡ್ ಜೊತೆಗೆ ಮಾತಾಡಿಕೊಂಡು. ಹಾಗೆ ಮನೆಗೆ ಬಂದರೆ ಅವಳಂತೂ ಏನೇನೋ ಎಕ್ಸ್ಪೆನ್ಸಿವ್ ಆಗಿರೋ ಐಟಮ್ಸು, ಮೇಕಪ್ ಪ್ರಾಡಕ್ಟ್ ಎಲ್ಲನೂ ಮಡಿಕೊಂಡಿರ್ತಾಳೆ. ಅದನ್ನ ನೋಡಿ ಹೀರೋನು ಅಂತಾನೆ, ಇದನ್ನೆಲ್ಲನೂ ಏಂತಕ್ಕೆ ಸುಮ್ಮನೆ ಇಸ್ಕೊಳ್ತೀಯ ಅಂತ ಅವಳನ್ನ ನೋಡಿ ಕೇಳಿದಾಗ ಅವಳಂತಾಳೆ, ಇದನ್ನೆಲ್ಲನೂ ನಾನು ಚೀಪಾಗಿ ಇಸ್ಕೊಂಡಿರೋದು, ಜಾಸ್ತಿ ಕಾಸ್ಟ್ಲಿ ಎಲ್ಲ ಎಕ್ಸ್ಪೆನ್ಸಿವ್ ಅಲ್ಲ ಅಂತ ಹೇಳಿದಾಗ ಹೀರೋ ಅಂತಾನೆ, ಆಯಿತು ನಿನ್ನ ಪಾಸ್ಬುಕ್ನ ತೋರಿಸು, ನಿನ್ನ ಬ್ಯಾಂಕ್ ಪಾಸ್ಬುಕ್ನ ತೋರಿಸು ಅಂದಾಗ ಅವರಿಬ್ರು ಅವ್ರವ್ರದ್ದು ಬ್ಯಾಂಕ್ ಪಾಸ್ಬುಕ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ನೋಡ್ತಾರೆ. ನೋಡಿಕೊಂಡು ನಿಮ್ದು ಅಷ್ಟಾಗೈತಿ ನಂದು ಇಷ್ಟಾಗೈತೆ ಅಂತ ಮಾತಾಡ್ಕೊಂಡು ಖುಷಿಯಾಗಿರ್ತಾರೆ. ನೆಕ್ಸ್ಟ್ ಏನೋ ಆಗಿರುತ್ತೆ. ಹೀರೋಯಿನ್ ಎದ್ದು ಬಂದು ಆಚೆ ನೋಡಿದಾಗ ಹೀರೋ ಒಂದು ನೋಟಿಸ್ನ ಬರೆದ್ಬಿಟ್ಟು ಹೋಗಿರ್ತಾನೆ. ಈ ರೀತಿ ನೀನು ಮಲಗಿದೆ, ಅದಕ್ಕೆ ನಾನು ನಿನ್ನ ಎಬ್ಬರಿಸ್ಲಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗಿರ್ತಾನೆ ಅವನೇ ರೆಡಿಯಾಗಿ ಕೆಲಸಕ್ಕೆ. ಅವಳಂತೂ ಕೆಲ್ಸಕ್ಕೆ ಹೋದ್ರೂ ಅಷ್ಟೇ ಅದ್ರ ಬಗ್ಗೆನೇ ಯೋಚಿಸ್ತಿರ್ತಾಳೆ. ಅವಳಿಗಂತೂ ಹೀರೋನ ನೋಡ್ಬೇಕು ಅನ್ನಿಸ್ತಿರುತ್ತೆ. ಅದೇ ಟೈಮ್ಗೆ ಹೀರೋಯಿನ್ ಫ್ರೆಂಡ್ ಬಂದ್ಬಿಟ್ಟು ಅಂತಾನೆ, ಏಂತಕ್ಕೆ ನೀನು ಸಪ್ಪಗಿದೆಯಾ ಅಂತ ಅವಳನ್ನ ನೋಡಿ ಕೇಳಿದಾಗ
ಅವಳು ಅಂತಾಳೆ ಏನೂ ಇಲ್ಲ ಅಂತಾಳೆ. ಸರಿ ನಿನ್ಗೇನಾದರೂ ತಗೋಬರಲ್ಲ ಅಂತ ಅವಳನ್ನ ನೋಡಿ ಕೇಳಿದಾಗ ಅವಳು ಅಂತಾಳೆ ಅದು ಯಾವುದು ನನ್ನ ಸರಿ ಮಾಡಲ್ಲ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಹೀರೋನ ಅವಳಿಗೆ ಮೆಸೇಜ್ ಮಾಡ್ತಾನೆ. ಇವತ್ತು ನೈಟ್ ನಾನು ಬೇಗ ಮನೆಗೆ ಬರ್ತೀನಿ ಅಂತ ಮೆಸೇಜ್ ಮಾಡಿರೋದನ್ನ ನೋಡಿ ಅವಳಿಗಂತೂ ಫುಲ್ಲು ಖುಷಿ ಆಗ್ತಿರುತ್ತೆ. ಅವಳ ಫ್ರೆಂಡ್ಗಂತೂ ಏನೂ ಅರ್ಥನೇ ಆಗಲ್ಲ. ಹಾಗೇ ನೈಟಾಗಿರುತ್ತೆ. ಅವಳಂತೂ ಹೀರೋಗೋಸ್ಕರ ಫುಲ್ಲು ಪ್ರಿಪೇರ್ ಮಾಡ್ತಿರ್ತಾಳೆ ಅಡುಗೆನ. ಆಗ ಹೀರೋ ಮತ್ತೆ ಮೆಸೇಜನ್ನ ಕಳಿಸ್ತಾನೆ, ಈ ರೀತಿ ಸಾರಿ ಎಲ್ಲ ಸಡನ್ನಾಗಿ ಆಗ್ತಿದೆ, ನನ್ನ ಫ್ರೆಂಡು ಮನೆಗೆ ಬರ್ತಾನೆ ಅಂತ ಅವನು ಮೆಸೇಜನ್ನ ಕಳಿಸಿರ್ತಾನೆ. ಇದನ್ನು ನೋಡಿ ಹೀರೋಯಿನ್ ಅವ್ರ ಫ್ರೆಂಡಿಗೂ ಸೇರಿಸಿ ಎಲ್ಲನೂ ಪ್ರಿಪೇರ್ ಮಾಡಿರ್ತಾಳೆ. ಅದೇ ಟೈಮ್ಗೆ ಹೀರೋ ಅವರು ಮನೆಗೆ ಬಂದಿರ್ತಾರೆ. ಆಗ ಹೀರೋ ಫ್ರೆಂಡು ಹೀರೋಯಿನ್ ಇವರಿಬ್ಬರು ಮಾತಾಡೋದನ್ನ ನೋಡಿ ಹೀರೋ ನಿಮ್ಮಿಬ್ಬರಿಗೂ ಗೊತ್ತಾ ಅಂದಾಗ ಹೀರೋಯಿನ್ ಅವತ್ತು ನಾನು ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬಂದಾಗ ಇವ್ರನ್ನ ಮೀಟ್ ಮಾಡಿದೆ ಅಂತ ಹೇಳ್ತಾಳೆ. ಆಗ ಹೀರೋ ಅವಳು ಅಡುಗೆ ಮಾಡ್ತಿರ್ಬೇಕಾದಾಗ ಹೋಗಿ ಅವಳು ಹಿಂದ್ಗಡೆ ಅವಳ ಬಟ್ಟೆನ ಸರಿ ಮಾಡ್ತಾನೆ. ಆಮೇಲೆ ಹೀರೋಯಿನ್ ಎಲ್ಲ ಅಡುಗೆ ಪ್ರಿಪೇರ್ ಮಾಡಿರೋದೆಲ್ಲನೂ ತಂದು ಮಾಡುತ್ತಾಳೆ. ಆಗ ಹೀರೋನು ಹೀರೋಯಿನ ನೋಡ್ಬಿಟ್ಟು ಇವಳೇ ನನ್ನ ವೈಫ್ ಅಂತ ತನ್ನ ಫ್ರೆಂಡ್ ಮುಂದೆ ಇಂಟ್ರೊಡ್ಯೂಸ್ ಮಾಡ್ತಾನೆ. ಇದನ್ನು ಕೇಳಿಸ್ಕೊಂಡು ಅವಳಿಗಂತೂ ಫುಲ್ಲು ಖುಷಿ, ನನ್ನ ಗಂಡ ನನ್ನ ಅವ್ರ ಫ್ರೆಂಡ್ ಮುಂದೆ ಇಂಟ್ರೊಡ್ಯೂಸ್ ಮಾಡಿದ್ನಲ್ಲ ಅಂತ ಬಾಯಿ ಫುಲ್ಲು ಹಲ್ಲನ್ನೇ ಬಿಡ್ಕೊಂಡು ಕುಂತಿರ್ತಾಳೆ. 32 ಹಲ್ಲು ಅಂತ ತೋರಿಸ್ತಿರ್ತಾಳೆ. ಆಗ ಅವ್ರ ಫ್ರೆಂಡು ಕೇಳ್ತಾನೆ, ಏಂತಕ್ಕೆ ನೀವಿಬ್ಬರು ನಿಮ್ಮ ಮದುವೆನ ಸೀಕ್ರೆಟಾಗಿ ಮಡಿಕೊಂಡಿದ್ದೀರ ಅಂತ ಕೇಳಿದಾಗ ಹೀರೋ ಅದನ್ನೆಲ್ಲನೂ ಟೈಮ್ ಬಂದಾಗ ನಾನೇ ಎಲ್ರಿಗೂ ಹೇಳ್ತೀನಿ ಅಂತ ಹೇಳ್ತಾನೆ. ಹಾಗೆ ಡಿನ್ನರೆಲ್ಲ ಆದಮೇಲೆ ಹೀರೋ ಫ್ರೆಂಡು ತನ್ನ ಫ್ರೆಂಡನ್ನ ಕಳಿಸ್ಕೊಡ್ತಾನೆ. ಆಗ ಹೀರೋ ಅಂತಾನೆ, ಇನ್ನೊಂದು ಸತಿ ನನ್ನ ಮನೆ ಕಡೆಗೆ ಬರಲೇಬೇಡ ಕಣೋ ಅಂತ ಅವನ ನೋಡಿ ಹೇಳ್ತಾನೆ. ಅವನು ಸರಿ ಆಯಿತು ಅಂತ ಅಲ್ಲಿಂದ ಹೊರಡ್ತಾನೆ. ಹಾಗೆ ಹೀರೋಯಿನ್ ಮತ್ತು ತನ್ನ ಫ್ರೆಂಡ್ಸ್ ಜೊತೆಗೆ ಮೀಟ್ ಮಾಡೋಕ್ಕೆ ಬಂದಿರ್ತಾಳೆ. ಅವರು ಎಲ್ಲರೂ ಡ್ರಿಂಕ್ಸ್ ಮಾಡ್ತಿರ್ತಾರೆ. ಆಗ ಹೀರೋಗೂ ಅವಳು ಮೆಸೇಜನ್ನ ಕಳಿಸ್ತಾಳೆ, ಈ ರೀತಿ ನಾನು ಗರ್ಲ್ಸ್ ಜೊತೆಗೆ ಬಂದಿದ್ದೀನಿ ಹಾಗೆ ಹೀಗೆಲ್ಲ ಕಳಿಸಿರ್ತಾಳೆ. ಹಾಗೆ ಈ ಕಡೆ ನೋಡಿದ್ರೆ ಆ ಗರ್ಲ್ಸ್ ಫ್ರೆಂಡ್ಸ್ ಇಬ್ಬರೂ ಕೇಳ್ತಾರೆ, ಈ ರೀತಿ ಹೀರೋ ಎಷ್ಟು ಒಳ್ಳೆಯವನು ಗೊತ್ತೆ, ಎಷ್ಟು ಪರ್ಫೆಕ್ಟು, ಹಾಗೆ ಹೀಗೆ ನೀನೇಂತಕ್ಕೆ ಅವನ್ನ ಔಟಿಂಗ್ ಕರಿಬಾರ್ದು ಹಾಗೆ ಹೀಗೆಲ್ಲ ಹೇಳಿದಾಗ ಹೀರೋಯಿನ್ಗೆ ಅಯ್ಯೋ ಅವ್ನು ನನ್ನ ಗಂಡ ಕಣೆ ಅಂತ ಅವಳು ಮನಸಲ್ಲೇ ಅನ್ಕೊಳ್ತಾಳೆ. ಆಗ ಇನ್ನೊಂದು ವಿಷಯನೂ ಮಾತಾಡ್ತಾರೆ, ಅವನು ಏನೋ ಒಂದು ಸೀಕ್ರೆಟ್ನ ಮಡಿಕೊಂಡವನೆ, ಅವ್ನು ಯಾರೊಬ್ಬರ ಹತ್ರನೂ ತನ್ನ ಸೀಕ್ರೆಟ್ನ ಹೇಳ್ಕೊಳ್ಳೋದೇ ಇಲ್ಲ. ಹೀರೋ ಏನೋ ಒಂದು ಸೀಕ್ರೆಟ್ ಐತೆ ಅವನಲ್ಲಿ ಅಂತ ಮಾತಾಡ್ತಾರೆ. ಇದೇ ಅವಳ ಮನಸ್ಸಲ್ಲಿ ತಿರುಗಾಡ್ತಾ ಇರುತ್ತೆ. ಹಾಗೇ ಹೀರೋ ಹತ್ರ ಬಂದ್ಬಿಟ್ಟು ಸರಿ ಬನ್ನಿ ಹೋಗೋದಾ ಅಂತ ಅವನ್ನ ನೋಡಿ ಕರೀತಾಳೆ. ಆಗ ಅವನು ಹೇಗಿತ್ತು ನಿಮ್ಮ ಪಾರ್ಟಿ ಅಂದಾಗ ಅವಳು ಚೆನ್ನಾಗಿತ್ತು ಅಂತ ಹೇಳ್ತಾಳೆ. ಆಗ ಹೀರೋನು ಏನಕ್ಕೆ ನೀನು ಸಪ್ಪಗಿದ್ಯಾ ಅಂತ ಅವಳ ನೋಡಿ ಕೇಳಿದಾಗ ಅವಳು ಆ ರೀತಿಯೆಲ್ಲ ಏನಿಲ್ಲ ಬನ್ನಿ ಮನೆಗೆ ಹೋಗೋದಾ ಅಂತ ಅವನ ಕರೀತಾಳೆ. ಆದರೆ ಅವನು ಬೇರೆ ಜಾಗಕ್ಕೆ ಅವಳನ್ನ ಕರ್ಕೊಂಡು ಹೋಗ್ತಾನೆ. ಆಗ ಅವಳು ಸಪ್ಪಗೆ ಇರ್ತಾಳೆ. ಆಗ ಅವನು ಅಂತಾನೆ, ನಾವು ಮದುವೆ ಆದಾಗಿಂದ ನಾವಿಬ್ಬರು ಒಬ್ರಿಗೊಬ್ರು ಜಾಸ್ತಿ ಏನು ತಿಳ್ಕೊಂಡಿಲ್ಲ ಅಂತ ಹೇಳಿದಾಗ ಹೀರೋಯಿನ್ ಅಂತಾಳೆ, ಹೌದು ನನಗೆ ಗೊತ್ತಿಲ್ಲ, ಆದರೆ ನೀವೆಂತಕ್ಕೆ ನಮ್ಮ ಮದುವೆ ವಿಷಯನ ಕೆಲಸದಲ್ಲಿ ಸೀಕ್ರೆಟಾಗಿ ಹಿಡ್ಕೋಬೇಕಂತ ಹೇಳಿದ್ರಿ, ಆಮೇಲೆ ಎಂತಕ್ಕೆ ನನ್ನ ನೋಡಿದ ದಿವಸನೇ ಮದುವೆ ಆಗಬೇಕಂತನೂ ಹೇಳಿದ್ರಿ ಅಂತ ಅವನ ನೋಡಿ ಕೇಳ್ತಾಳೆ. ಆಗ ಅವನು ಅಂತಾನೆ, ಇದು ಎಲ್ಲರೂ ನಾನು ಒಂದು ದಿವಸ ಇಲ್ಲ ಅಂದರೆ ಒಂದು ದಿವಸ ನಾನು ನಿನ್ನ ಹತ್ರ ಪಕ್ಕ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನೊಂದು ವಿಷಯ ಇದೆ, ನನಗಂತೂ ಅಪ್ಪ ಇಲ್ಲ ಅಮ್ಮ ಮಾತ್ರ. ನಮ್ಮ ಅಮ್ಮಂಗಂತೂ ನಿಜ ಹೇಳಬೇಕಂದ್ರೆ ನಮ್ಮ ಅಮ್ಮಂಗೆ ಹಲವಾರು ವರ್ಷಗಳಿಂದ ಹುಷಾರಿಲ್ಲ, ಅವ್ರಿಗೊಂದು ರೀತಿ ಕಾಯಿಲೆ ಇದೆ ಅಂತ ಹೇಳ್ತಾನೆ. ಆಗ ಇದನ್ನೆಲ್ಲನೂ ಹೀರೋಯಿನ್ ಕೇಳಿಸ್ಕೊಂಡು ಸಪ್ಪಗೆ ಇರ್ತಾಳೆ. ಅವನು ಅಂತಾನೆ, ಚಿಕ್ಕದಿಂದನೂ ನಮ್ಮಮ್ಮ ಅಷ್ಟೊಂದು ಕಷ್ಟಪಟ್ಟರು, ನಮ್ಮಮ್ಮ ತಾನ ಬಗ್ಗೆ ಅಂತೂ ಚಿಂತೆನೇ ಪಡಲ್ಲ, ಯಾವಾಗಲೂ ನನ್ನ ಬಗ್ಗೆನೇ ಚಿಂತೆ ಪಡ್ತಿರ್ತಾರೆ ಅಂತ ಅವನು ಅವಳ ಹತ್ರ ಹೇಳ್ತಾನೆ. ಅದಕ್ಕೆ ನಾನು ಬೇಗ ಮದುವೆ ಆದರೆ ಅವ್ರಿಗೆ ಸ್ವಲ್ಪ ಸಪೋರ್ಟಾಗಿ ಇರ್ಬೋದು ಅಂತಲೇ ನಾನು ನಿನ್ನ ಬೇಗ ಮದುವೆ ಆದೆ ಅಂತ ಅವಳ ಹತ್ರ ಹೇಳ್ತಾನೆ. ಅವಳಂತೂ ಎಲ್ಲ ಕೇಳಿಸ್ಕೊಂಡು ಹಾಗೆ ನಿಂತಿರ್ತಾಳೆ, ಸ್ಟ್ಯಾಚು ಥರ ನಿಂತಿರ್ತಾಳೆ. ಅದನ್ನು ನೋಡಿ ಹೀರೋ, ನಿನಗೇನಾದರೂ ಫೀಲ್ ಆದರೆ ಹೇಳು ಅಂತ ಅವಳನ್ನ ನೋಡಿ ಕೇಳ್ತಾನೆ. ಆಗ ಅವಳು ಅವನು ಎಷ್ಟು ಹೇಳಿದ್ರು ಹಾಗೇ ಇರ್ತಾಳೆ. ಆಗ ಹೀರೋ ಅಂತಾನೆ, ಇವಾಗ ನಮ್ಮಮ್ಮ ಚೆನ್ನಾಗೇ ಇದ್ದಾರೆ ಅಂತ ಹೇಳಿದಾಗ ಆಗ ಅವಳು ಮುಖ ತೆಗೆದು ಅವನ ಮುಖನ ನೋಡ್ತಾಳೆ. ಸದ್ಯಕ್ಕೆ ನಿಮ್ಮ ಅಮ್ಮಂಗೆ ಏನೂ ಆಗಿಲ್ವಲ್ಲ, ನಿಮ್ಮಮ್ಮ ಚೆನ್ನಾಗಿದ್ದಾರಲ್ವಾ ಅಂತ ಅವನ ನೋಡಿ ನಗ್ನಾಗುತ್ತಾ ಹೇಳ್ತಾಳೆ. ಅದ್ರಾಗೂ ಅಳ್ತಾನೆ ಇರ್ತಾಳೆ. ಅದನ್ನು ನೋಡಿ ಹೀರೋ, ನಾನಿನ್ನು ಬೇಗನೆ ನಮ್ಮಮ್ಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ಹಾಗೆ ಅವಳನ್ನ ಹಗ್ ಮಾಡ್ಕೊಂಡು ಅವರಿಬ್ಬರು ಮನೆ ಕಡೆಗೆ ನಡ್ಕೊಂಡು ಹೋಗ್ತಾರೆ. ಆಮೇಲೆ ಅಂತಾಳೆ, ಸರಿ ಆಯಿತು, ನೀವು ನನ್ನ ನೋಡಿದ ದಿವಸನೇ ಮದುವೆ ಆದ್ರಿ, ಅದಕ್ಕೆ ನನಗೆ ಅರ್ಥ ಆಯಿತು, ನೀವೆಂತಕ್ಕೆ ನಮ್ಮ ಮದುವೆ ವಿಷಯನ ಕೆಲಸದಲ್ಲಿ ಸೀಕ್ರೆಟಾಗಿ ಇಟ್ಕೋಬೇಕಂತ ಹೇಳಿದ್ರಿ ಅಂದರೆ ಅದಕ್ಕೆ ಅದನ್ನು ಸೀಕ್ರೆಟ್ ಅಂತ ಹೇಳಿದೆ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಡೇ ಹೀರೋ ಕೆಲಸಕ್ಕೆ ಹೋಗಿರ್ತಾನೆ. ಆದರೆ ಅವ್ನು ಲಂಚ್ ಬಾಕ್ಸ್ನ ಮಾತ್ರ ಮನೇಲೇ ಇಟ್ಬಿಟ್ಟು ಹೋಗಿರ್ತಾನೆ. ಅದನ್ನು ಹೀರೋಯಿನ್ ನೋಡ್ತಾಳೆ. ಈ ಕಡೆ ಹೀರೋ ಕೆಲಸ ಮಾಡ್ತಿರ್ಬೇಕಾದಾಗ ಹೀರೋಯಿನ್ ಹೀರೋನ ನೋಡೋಕ್ಕಂತ ಬರ್ತಾಳೆ. ಲಂಚ್ ಬಾಕ್ಸ್ನ ಅದನ್ನು ತಗೊಂಡು ಒಂದು ಗಿಫ್ಟ್ ಥರ ಕೊಡ್ತಾಳೆ. ಅದನ್ನು ನೋಡಿ ಎಲ್ಲರೂ ಎಂತಕ್ಕೆ ಇವಳು ಹೀರೋಗೆ ಕೊಡ್ತಾಳೆ ಅಂತ ಎಲ್ಲರೂ ಅವನ್ನ ನೋಡ್ತಿರ್ತಾರೆ. ಆಗ ಹೀರೋಗೂ ಒಂಥರ ಆಗಿ ಅವಳನ್ನ ಅಲ್ಲಿಂದ ಸೈಡಿಗೆ ಕರ್ಕೊಬಂದು ಅಂತಾನೆ, ಎಂತಕ್ಕೆ ಇವಾಗ ಇದನ್ನು ತಗೊಬಂದೆ ಅಂತ ಅವಳನ್ನ ನೋಡಿ ಕೇಳಿದಾಗ, ನೀನೇನು ಮಾಡ್ತಿದ್ಯಾ ಅಂತ ನಿನಗೆ ಗೊತ್ತಾ ಅಂತ ಕೇಳಿದಾಗ ಅವಳು ಅಂತಾಳೆ, ಈ ರೀತಿ ನೀವು ಇದ್ರೊಳಗಡೆ ಏನೈತೆ ಅಂತ ನೋಡಿ ಅಂತ
ಅವನ ಹತ್ರ ಹೇಳಿದಾಗ ಅವನು ನೋಡ್ತಾನೆ, ನೀವು ಅಂತೂ ನಿಮ್ಮದು ಲಂಚ್ ಬಾಕ್ಸ್ನ ಮನೇಲೇ ಬಿಟ್ಬಿಟ್ಟು ಬಂದ್ರಿ, ಅದಕ್ಕೆ ನಾನು ಈ ರೀತಿ ಗಿಫ್ಟ್ ಕೊಡೋ ರೀತಿ ಕೊಡೋಕ್ಕಂತ ಬಂದೆ. ಆವಾಗ ಯಾರೂ ಡೌಟ್ ಪಡಲ್ವಲ್ಲ ಅಂತ ಅವನ ನೋಡಿ ಹೇಳ್ತಾಳೆ. ಆಮೇಲೆ ಅವಳು ಹೋಗಿದ ತಕ್ಷಣವೇ ಇವಳನ್ನ ಎಷ್ಟು ಜನ ಕಾಳಾಗ್ತಾರೆ ಅಂತಲೇ ಗೊತ್ತಿಲ್ಲ, ಮತ್ತೆ ಇನ್ನೊಂದು ಹುಡುಗ ಬಂದುಬಿಟ್ಟು ಅವಳಿನ್ನ ಸಿಂಗಲಾಗೇ ಇದ್ದಾಳೆ, ನನಗಿನ್ನ ಚಾನ್ಸ್ ಇದೆ ಅಂತ ಎಲ್ಲರ ಮುಂದೆ ಕೂತ್ಕೊಂಡು ಬರ್ತಿರ್ತಾನೆ. ಹಾಗೆ ಈ ಕಡೆ ನೋಡಿದ್ರೆ ಹೀರೋಯಿನ್ ಹೋಗ್ತಿರ್ತಾಳೆ. ಅವಳಿಗಂತೂ ಏಂತಕ್ಕೆ ಹೀರೋ ನಮ್ಮನ್ನ ಯಾರಿಗೂ ಇಂಟ್ರೊಡ್ಯೂಸ್ ಮಾಡ್ತಿಲ್ಲ ಕೆಲಸದಲ್ಲಿ ಅಂತ ಅದನ್ನೇ ನೆನೆಸ್ಕೊಂಡು ಬರ್ತಿರ್ತಾಳೆ. ಅದನ್ನೆಲ್ಲನೂ ಹೀರೋ ಫ್ರೆಂಡು ನೋಡ್ತಾನೆ, ಇವಳೆಂತಕ್ಕಪ್ಪ ಏನೋ ನೆನೆಸ್ಕೊಂಡು ಚಿಂತೆ ಪಡೋ ರೀತಿ ಇದ್ದಾಳಲ್ಲ ಅಂತ ಯೋಚಿಸ್ತಾನೆ. ಹಾಗೆ ಈ ಕಡೆ ನೋಡಿದ್ರೆ ಹೀರೋಯಿನ್ ಬರಬೇಕಾದಾಗ ಯಾವುದೋ ಒಂದು ಹುಡುಗಿ ಒಂದು ಡಿಪಾರ್ಟ್ಮೆಂಟು ಅವಳಿಗೆ ಸರಿಯಾಗಿ ಗೊತ್ತಿರಲ್ಲ. ಆಗ ಹೀರೋಯಿನ್ ಅಂತಾಳೆ, ಈ ರೀತಿ ಅದು ಕೆಳಗಡೆ ಫ್ಲೋರಲ್ಲಿದೆ ಅಂತ ಹೇಳಿದಾಗ ಆ ಹುಡುಗಿನೂ ತಿರುಗಿ ನೋಡ್ತಾಳೆ. ನೋಡಿದ್ರೆ ಅವಳು ಎಷ್ಟು ಕ್ಯೂಟಾಗಿರ್ತಾಳೆ, ಅದನ್ನ ನೋಡಿ ಅವಳಂತೂ ವಾವ್ ಬ್ಯೂಟಿಫುಲ್ ಅಂತ ನೋಡ್ತಾ ಇರ್ತಾಳೆ. ಆಗ ಅವಳು ಬಂದ್ಬಿಟ್ಟು ಅಂತಾಳೆ ಹೀರೋಯಿನ್ನು, ಈ ರೀತಿ ನಿಮಗೆ ನಾನೇ ಕರ್ಕೊಂಡೋಗಿ ತೋರಿಸ್ಲಾ, ನಿಮ್ಗೆ ಇಷ್ಟ ಅಂದರೆ ಹೇಳಿ ನಾನೇ ಕರ್ಕೊಂಡೋಗಿ ತೋರಿಸ್ತೀನಿ ಅಂತ ಹೇಳ್ತಾಳೆ. ಆಗ ಅವರು ಸರಿ ಆಯಿತು ಬನ್ನಿ ಅಂತ ಹೋಯ್ತಾರೆ. ಇಬ್ಬರು ಹೋಗಬೇಕಾದಾಗ ಎಲ್ಲಿ ಕೆಲಸ ಮಾಡೋದು ಏನು, ಒಬ್ರಿಗೊಬ್ರು ಹೆಸ್ರೇನು ಅಂತ ಇಬ್ಬರು ಮಾತಾಡ್ಕೊಂಡು ಹೋಗ್ತಾರೆ. ಆಗ ಅವರು ತುಂಬ ಸ್ಮೈಲಿಯಾಗಿ ಮಾತಾಡ್ತಾರೆ. ಅದನ್ನ ನೋಡಿ ಹೀರೋಯಿನ್ ವಾವ್ ಇವ್ರು ನಗಬೇಕಾದಾಗಲೂ ಎಷ್ಟು ಕ್ಯೂಟಾಗಿದ್ದಾರೆ, ಎಷ್ಟು ಪ್ರೀಟಿಯಾಗಿದ್ದಾರೆ ಅಂತ ಅವಳಂತೂ ಅವ್ರನ್ನ ವರ್ಣಿಸ್ತಿರ್ತಾಳೆ. ಹಾಗೆ ನೋಡಿದ್ರೆ ಅವಳು ಅವ್ರನ್ನ ಕರ್ಕೊಂಡು ಹೋಗ್ತಾಳೆ. ಆವಾಗ ಆ ಹುಡುಗಿನೂ ಅಂತಾಳೆ, ಈ ರೀತಿ ನನಗೆ ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಗೊತ್ತು ಅಂದಾಗ ಹೀರೋಯಿನ್ ಅದು ಸರಿ ಯಾರು ಅಂತ ಕೇಳ್ತಾಳೆ. ಅದೇ ಟೈಮ್ಗೆ ಹೀರೋನು ಆ ಕಡೆಯಿಂದ ಹೋಗ್ತಾನೆ. ಇವಳು ಕರೆಕ್ಟಾಗಿ ಹೀರೋ ಹೆಸರು ಹೇಳ್ತಾಳೆ. ಹೀರೋನು ಹೇ ಮರೀನಾ ಅಂತ ಅವಳನ್ನ ನೋಡಿ ಕರೀತಾನೆ. ಅವಳಂತೂ ಹೀರೋನ ಹೆಸರಿಟ್ಟೇ ಕರೀತಾಳೆ. ಆಗ ಹೀರೋನ ನೋಡಿಬಿಟ್ಟು ಅವನ ಪಕ್ಕದಲ್ಲಿ ಹೋಗಿದಾಗ ಹೀರೋಯಿನ್ಗಂತೂ ಏನೂ ಅರ್ಥನೇ ಆಗಲ್ಲ, ಇವಳೆಂತಕ್ಕೆ ನನ್ನ ಗಂಡನ ಜೊತೆಗೆ ಇಷ್ಟೊಂದು ಕ್ಲೋಸಾಗಿ ಮಾತಾಡ್ತಾಳೆ ಅಂತ ಅವಳಂತೂ ಬ್ಯಾ ಅಂತ ನೋಡ್ತಾಳೆ. ಆಗ ಹೀರೋಯಿನ್ ಕೇಳ್ತಾಳೆ, ನಿಮ್ಮಿಬ್ಬರಿಗೂ ಒಬ್ರಿಗೊಬ್ರಿಗೆ ಗೊತ್ತಾ, ಹೀರೋ ಯಾರಂತ ನಿನಗೆ ಗೊತ್ತಾ ಅಂದಾಗ ಅವಳು ಅಂತಾಳೆ ಮರೀನಾ, ಹೇಳ್ಬೇಕಂದ್ರೆ ಇವನು ನನ್ನ ಎಕ್ಸ್ ಬಾಯ್ ಫ್ರೆಂಡ್. ಹೀರೋ ಹೇಳಬೇಡ ಅಂತ ಬರ್ತಾನೆ, ಆದರೂ ಅವಳು ಸಡನ್ನಾಗಿ ನನ್ನ ಎಕ್ಸ್ ಬಾಯ್ ಫ್ರೆಂಡ್ ಅಂತ ಹೇಳ್ತಾಳೆ. ಹೀರೋಯಿನ್ ಶಾಕಾಗಿ ನೋಡ್ತಾಳೆ, ಹೀರೋನು ಶಾಕಾಗಿ ನೋಡ್ತಾನೆ. ಇಲ್ಲಿಗೆ ಎಪಿಸೋಡ್ ಮುಗೀತು. ಇನ್ನು 2-3 ಎಪಿಸೋಡಲ್ಲಿ ಈ ಡ್ರಾಮಾನು ಮುಗಿಯುತ್ತೆ. ನೆಕ್ಸ್ಟ್ ಹೊಸ ಡ್ರಾಮಾನ ನೋಡೋಣ. ಬಾಯ್ ಗಾಯ್ಸ್.